the first lesson we had studied about, in the 7th standard we had studied about ಏನೇನು ಕಲ್ತ್ವಿ ನಾವು. Okay, so about the animal, a big story was there, the tiger. Okay, so ತಿಮೋತಿ ಅದರ ಹೆಸರಿತ್ತು. So that all we had studied in the first lesson. So now we will move to the poem. Okay, then the name of the poem. The name of the poem is Self-Reliance. Okay, tell me then, what do you mean by self-reliance? Self-reliance ಅಂದ್ರೆ ಏನಂದ್ರೆ ಯಾವುದಕ್ಕೆ ನೀವು self-reliance ಅಂತೀರಿ ಹೇಳಿ ನೋಡೋಣ. Okay, so see, first I will tell you. See here, I think you all are seeing a flower here. Okay, a beautiful flower is there. Just imagine this is the flower which is like our life. We can compare here our life with the flower. ಅದಕ್ಕೆ ನಾವು ಕಂಪೇರ್ ಮಾಡ್ಬೋದು. Why? See, the petals, so many petals are there. Why the flower looks so beautiful, students? ಹಂಗಾದ್ರೆ ಒಂದು ಫ್ಲವರ್ ಅಷ್ಟು ಚಂದ ಯಾಕೆ ಕಾಣಿಸ್ತದೆ ಹೇಳಿ ನೋಡೋಣ. Because of its color, of its beautiful petals. Okay, so ಅದೇ ರೀತಿ ಲೈಫ್ ಅನ್ನುವಂಥ ಫ್ಲವರಿಗೆ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ the beautiful petals we are adding here. In this poem, the poet Kathleen Jellicoe has very nicely described the poem. So what are the qualities that we must have to win our life? ಹೌದಾ, ನಾವು ಎಷ್ಟೋ ಜನ ಮಹಾನ್ ಪುರುಷರನ್ನ ನೋಡೇವಿ. So many great leaders are there. Why they are so great, tell me? Because they have all these qualities in their life. ಅವ್ರು ತಮ್ಮ ಜೀವನದೊಳಗೆ ಇವೆಲ್ಲ ಕ್ವಾಲಿಟೀಸನ್ನು ಅಳವಡಿಸ್ಕೊಂಡಿರ್ತಾರೆ. If a garden looks so beautiful means it is totally means contains the beautiful flowers. Like the same here, the life is like a flower. The petals we must have. ಅನ್ನೋದ್ರಲ್ಲಿ ಏನೇನು ಇರಬೇಕು ಅಂತಂದ್ರೆ the name itself self-reliance. Self-reliance ಅಂದ್ರೆ ಸ್ವಾವಲಂಬನೆ. ನಾವು ಮತ್ತೊಬ್ಬರ ಮೇಲೆ ಎಲ್ಲದಕ್ಕೂ ಸಣ್ಣ ಪುಟ್ಟದಕ್ಕೆ ಎಲ್ಲದಕ್ಕೂ ಬೇರೆದವ್ರ ಮೇಲೆ ಅವಲಂಬಿತ ಆಗೋದು ಅಲ್ಲ. ಹಾಗಾದ್ರೆ ನಾವು ಸೆಲ್ಫ್ ರಿಲಯನ್ಸ್ ಅಷ್ಟೇ ಅಲ್ಲ, ಟು ಮೇಕ್ ಅವರ್ ಲೈಫ್ ಬ್ಯೂಟಿಫುಲ್, ನಮ್ಮ ಲೈಫನ್ನು ನಮ್ಮ ಜೀವನವನ್ನು ಬ್ಯೂಟಿಫುಲ್ ಮಾಡ್ಕೋಬೇಕಂದ್ರೆ ಏನೇನು ಇರಬೇಕಂದ್ರೆ ಜಸ್ಟ್ ಸಿ ಹಿಯರ್ ದೇ ಹ್ಯಾವ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್, ದೇ ಹ್ಯಾವ್ ಗಿವನ್ ಹಿಯರ್ ಟು ವಿನ್ ಇನ್ ಲೈಫ್ ಏನಿರಬೇಕು, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಹೌದಾ, ವಿ ಮಸ್ಟ್ ಹ್ಯಾವ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್. ಏನೇನದ ಆತ್ಮತೃಪ್ತಿ ಅನ್ನುವಂಥದ್ದು ಇರಬೇಕು. ಸೊ ಬೇರೆದವ್ರು ನೋಡಿ, ಸಿ ಹೌ ಮೆನಿ ಪೇರೆಂಟ್ಸ್ ಆರ್ ಸ್ಟ್ರಗಲಿಂಗ್. ಎಷ್ಟೋ ಪೇರೆಂಟ್ಸ್ ನಿಮ್ಮ ಸಲುವಾಗಿ ಎಷ್ಟೊಂದು ಸ್ಟ್ರಗಲ್ ಮಾಡಿ ನೀವೇನು ಬೇಕಂತಿರೋ ಎಲ್ಲನೂ ತಂದುಕೊಡ್ತಾರೆ. ಬಟ್ ಈವನ್ ಯುವರ್ ಫಾದರ್ ಅವರ್ ಪೇರೆಂಟ್ಸ್ ಹ್ಯಾಡ್ ಪರ್ಚೇಸ್ಡ್ ಅ ನ್ಯೂ ಬೈಕ್, ಯು ಹ್ಯಾವ್ ಟು ಸ್ಯಾಟಿಸ್ಫೈಡ್. ಯು ಶುಡ್ ನಾಟ್ ಸಿ ದ ಕಾರ್ ಆಫ್ ಅನದರ್. ಅವ್ರ ಮನೆ ಮುಂದೆ ಕಾರ್ ನಿಂತದ, ನಮ್ಮ ಮನೆಯೊಳಗೆ ಬರೀ ಬೈಕ್ ಅದ ಅನ್ನೋ ಹಾಗಿಲ್ಲ. Because your parents will struggle so much for you, that's why we must have self-satisfaction. ನಮಗೆ ಆತ್ಮತೃಪ್ತಿ ಅನ್ನುವಂಥದ್ದು ಇರಬೇಕು. ಓಕೆ, ನೆಕ್ಸ್ಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ ಸೆಲ್ಫ್-ರೆಸ್ಪೆಕ್ಟ್. ಈ ಸೆಲ್ಫ್-ರೆಸ್ಪೆಕ್ಟ್ ಯಾವಾಗ ಬರ್ತದೆ ಹೇಳ್ರಿ ನೋಡೋಣ. ಸೆಲ್ಫ್-ರೆಸ್ಪೆಕ್ಟ್ ವಿಲ್ ಕಮ್ ವೆನ್ ವಿ ಶುಡ್ ಲವ್ ಅವರ್ ಸೆಲ್ಫ್ಸ್. ಹಾಗಾದ್ರೆ ನಮ್ಮನ್ನು ನಾವು ಯಾವಾಗ ಪ್ರೀತಿ ಮಾಡ್ಕೋತೀವಿ? ಯಾವಾಗ ನಮ್ಮೊಳಗೆ ಇಂಥ ಗುಣಗಳು ಇರಬೇಕಲ್ಲ, ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಳ್ಳುವಂಥ ಗುಣಗಳು ನಮ್ಮೊಳಗೆ ಇರಬೇಕು. ವಿ ಶುಡ್ ಲವ್ ಅವರ್ ಸೆಲ್ಫ್. ದಟ್ ಟೈಮ್ ಮುಂದೆ ವಿ ಕ್ಯಾನ್ ಸಿ ಸೆಲ್ಫ್ ರೆಸ್ಪೆಕ್ಟ್. ನಮ್ಮದೇ ಆದಂಥ ಒಂದು ಗೌರವ ಇರಬೇಕು. ಇದು ಯಾವಾಗ ಬರ್ತದೆ ನಮ್ಮ ಕಡೆ ಅಂತಂದ್ರೆ, ನಾವೇನು ತಪ್ಪು ಮಾಡಿಲ್ಲ, ನಾವು ಮತ್ತೊಬ್ಬರಿಗೆ ಅನ್ಯಾಯ ಮಾಡಿಲ್ಲ, ನಾವು ಇನ್ನೊಬ್ಬರಿಗೆ ಮೋಸ ಮಾಡಿಲ್ಲ, ಇಂಥದ್ದು ಯಾವಾಗ ನಮ್ಮೊಳಗೆ ಇರ್ತದಲ್ಲ, ವೆನ್ ವಿ ಹ್ಯಾಡ್ ನಾಟ್ ಡನ್ ಎನಿಥಿಂಗ್ ರಾಂಗ್ ಇನ್ ಅವರ್ ಲೈಫ್, ದೆನ್ ಸೆಲ್ಫ್ ರೆಸ್ಪೆಕ್ಟ್ ಬೇಕು. ಓಕೆ, ಈ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಕೂಡ ಇರಬೇಕು. ದೆನ್ ಹಾರ್ಡ್ ವರ್ಕಿಂಗ್, ದ ಮೋಸ್ಟ್ ಇಂಪಾರ್ಟೆಂಟ್ ಇದೇನಂತ ಹೇಳಿದ್ರೆ ನಿಮ್ಮ ಜೀವನದೊಳಗೆ. ಸೊ ಈ ಹಾರ್ಡ್ ವರ್ಕಿಂಗ್ ತುಂಬಾ ಬೇಕು. ಬಿಕಾಸ್ ಇನ್ ದೀಸ್ ಡೇಸ್ ವಿ ಆರ್ ಸೀಯಿಂಗ್, ಬಿಕಾಸ್ ಆಫ್ ದಿಸ್ ಕೋವಿಡ್ ಇಲ್ಲ, ಸ್ಕೂಲ್ ಇಲ್ಲ, ಬಟ್ ಆಲ್ ದ ಟೀಚರ್ಸ್ ಆರ್ ಸ್ಟ್ರಗ್ಲಿಂಗ್ ಸೋ ಮಚ್ ಟು ಗಿವ್ ಯು ದ ಎಜುಕೇಷನ್. ಓಕೆ, ಆಲ್ ದ ಪ್ಯಾರೆಂಟ್ಸ್ ಆರ್ ಸ್ಟ್ರಗ್ಲಿಂಗ್ ಸೋ ಮಚ್. ಎಷ್ಟೋ ಜನ ಪ್ಯಾರೆಂಟ್ಸ್ ಏನೇನೋ ಅನುಕೂಲ ಮಾಡಿಕೊಡ್ಲಿಕ್ಕತ್ತಾರೆ, ಸ್ಕೂಲ್ನವರು ಕೂಡ ಎಷ್ಟೊಂದು ಅನುಕೂಲ ಮಾಡಿಕೊಡ್ಲಿಕ್ಕತ್ತಾರೆ. ಬಟ್ ಯುವರ್ ಡ್ಯೂಟಿ ಈಸ್ ಟು ವರ್ಕ್ ಹಾರ್ಡ್. ಅವ್ರು ಕೊಟ್ಟಂಥ ಎಲ್ಲದನ್ನು ನೀವು ಫೆಸಿಲಿಟಿಯನ್ನು ತೆಗೆದುಕೊಂಡು ನೀವು ಹಾರ್ಡ್ ವರ್ಕ್ ಮಾಡಬೇಕು. ಹಾರ್ಡ್ ವರ್ಕ್ ನೀವು ಯಾವಾಗ ಮಾಡ್ತೀರಿ, ಡೆಫಿನೆಟ್ಲಿ ಯು ವಿಲ್ ಗೆಟ್ ದ ರಿಸಲ್ಟ್ ಆಫ್ ಹಾರ್ಡ್ ವರ್ಕ್. ಓಕೆ, ಸೊ ದ ಒನ್ ಮೋರ್ ಪೆಟಲ್ ಆಫ್ ಲೈಫ್ ಇಸ್ ಹಾರ್ಡ್ ವರ್ಕ್. ಸೊ ನೆಕ್ಸ್ಟ್ ಇನ್ನೂ ಒಂದು ಇರಲೇಬೇಕಾದಂಥ ಕ್ವಾಲಿಟಿ ಯಾವುದು ಹೇಳಿದ್ರು, ಸೆಲ್ಫ್ ಕಾನ್ಫಿಡೆನ್ಸ್. ನಮ್ಮ ಮೇಲಿಂದ ವಿಶ್ವಾಸ ಇರಬೇಕು, ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ಸೆಲ್ಫ್ ಕಾನ್ಫಿಡೆನ್ಸ್ ಯಾವಾಗಿದ್ರು ಓವರ್ ಕಾನ್ಫಿಡೆನ್ಸ್ ಆಗೋವಾಗಿಲ್ಲ. ಓವರ್ ಕಾನ್ಫಿಡೆನ್ಸ್ ಅಂದರೆ ನಾವು
ತಿಳ್ಕೊಂಡ್ರಿ ಅಂತಂದ್ರೆ ಇಟ್ ಈಸ್ ಓವರ್ ಕಾನ್ಫಿಡೆನ್ಸ್. ಸೊ ಸೆಲ್ಫ್ ಕಾನ್ಫಿಡೆನ್ಸ್ ಇಂದ ನೀವು ಇನ್ನೊಂದು ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇದ್ರಿ, ಟುಮಾರೋ ಟೆಸ್ಟ್ ಇಸ್ ದೇರ್, ಡೆಫಿನೆಟ್ಲಿ ಐ ವಿಲ್ ಗೆಟ್ ಔಟ್ ಆಫ್ 4 ಮಾರ್ಕ್ಸ್. ಔಟ್ ಆಫ್ 4 ಮಾರ್ಕ್ಸ್ ತಗೋತೀನಿ ಅಂತ ಕೈ ಕಟ್ಟಿ ಕುತ್ಕೊಂಡ್ರೆ ಆಗೋದಿಲ್ಲ. ಯು ಹ್ಯಾವ್ ಟು ಡೂ ಹಾರ್ಡ್ ವರ್ಕ್. ಸೊ ಸಿ ಹೌ ಈಚ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಇಂಟರ್ಲಿಂಕ್ಡ್. ಹೌದಾ? ಸೊ ಅದಕ್ಕೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಇತ್ತಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಇಸ್ ದ ಕೀ ಆಫ್ ಸಕ್ಸಸ್ ಅಂತ ಹೇಳ್ತಾರೆ. ಓಕೆ, ಅದೇನಾಗ್ತದೆ, ನೀವು ಸಕ್ಸಸ್ ಆಗಬೇಕಂದ್ರೆ ಅದು ನಿಮ್ಗೆ ತುಂಬ ಉಪಯೋಗ ಆಗ್ತದೆ. ದೆನ್ ಜನರಸ್. ಜನರಸ್ ಅಂತ ಹೇಳಿದ್ರು ದೊಡ್ಡ ಗುಣ ಇರಬೇಕು, ಉದಾರವಾದಂಥ ಭಾವನೆ. ಹೌದಾ? ಯಾರೋ ನಿಮ್ಮ ಫ್ರೆಂಡ್ ಪೆನ್ ತಂದಿಲ್ಲ, ಪೆನ್ ಕೊಡು ಅಂತ ಹೇಳಿದಾಗ ನಾ ಇಷ್ಟು ಇಂಕ್ ಅದ ನೋಡಿ, ಇಷ್ಟು ಮುಗಿಸಿನಿ, ಇಷ್ಟೇ ಇಂಕ್ ಕೊಟ್ಟು. ನೋ, ಯು ಶುಡ್ ನಾಟ್ ಬಿ ಮೈಸರ್. ದ ಅಪೋಸಿಟ್ ಆಫ್ ದಿಸ್ ಒನ್ ಇಸ್ ಮೈಸರ್, ಜಿಗುಣ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಏನಿರಬೇಕಂದ್ರೆ ದೊಡ್ಡ ಗುಣ ಇರಬೇಕು. ಹೌದಾ? ಸೊ ಆ ದೊಡ್ಡ ಗುಣ ಇದ್ದಾಗ ಮಾತ್ರ ನೀವು ಏನು ಮಾಡ್ಬೇಕು, ಜೀವನದೊಳಗೆ ಮುಂದೆ ಬರೋಕ್ಕೆ ಸಾಧ್ಯ ಆಗ್ತದೆ. ಇದ್ದದ್ದನ್ನೆಲ್ಲನೂ ಕೊಡು ಅಂತ ಹೇಳೋದಿಲ್ಲ, ಬಟ್ ಯಾವಾಗ ಯಾರಿಗೆ ಏನು ಅವಶ್ಯಕತೆ ಇದೆ ಅದು ನಮ್ಮ ಹತ್ರ ಇದ್ದಾಗ ಅದನ್ನು ಕೊಡುವಂಥದ್ದು ನಮ್ಮದು ಧರ್ಮ. ನಾವು ಅದನ್ನು ಪಾಲಿಸಬೇಕು. ಆ್ಯಂಡ್ ಒನ್ ಮೋರ್ ಇಸ್ ಕಂಟೆಂಟ್ಮೆಂಟ್. ನಮ್ಮ ಜೀವನ ಪೂರ್ತಿ ಒಳ್ಳೆತನದಿಂದ ತುಂಬಿಕೊಂಡಿರಬೇಕು. ಕಂಟೆಂಟ್ಮೆಂಟ್ ಅಂತ ಹೇಳಿದ್ರೆ ಇಟ್ ಶುಡ್ ಕಂಪ್ಲೀಟ್ ಮೀನ್ಸ್ ಇಟ್ ಶುಡ್ ಹ್ಯಾವ್ ಸೋ ಮೆನಿ ಗುಡ್ ಕ್ವಾಲಿಟೀಸ್. ಇನ್ನೊಬ್ಬರಿಗೆ ನಾವು ಹೆಲ್ಪ್ ಮಾಡಿರಪ್ಪ. ಹೌದಾ? ಇನ್ನು ನೋಡ್ರಿ, ಮೊನ್ನೆ ವೆರಿ ರೀಸೆಂಟ್ಲಿ ವಿ ಹ್ಯಾಡ್ ಲಾಸ್ಟ್ ಅ ಗ್ರೇಟ್ ಸಿಂಗರ್ SP ಬಾಲಸುಬ್ರಹ್ಮಣ್ಯ. ಅವರಿಗೆ ಒಬ್ಬ ಮನುಷ್ಯನು ಕೆಟ್ಟವರು ಅನ್ನೋದಂತೂ ದೂರ ಉಳಿತು, ಬಟ್ ಎವ್ರಿಬಡಿ ಕಂಪೇರ್ ದಟ್ ಪರ್ಸನ್ ವಿತ್ ದ ಗಾಡ್. ಯಾಕೆ ನೋಡೋಣ, ಆ ಮಟ್ಟಕ್ಕೆ ಎತ್ತರಕ್ಕೆ ಹೋಗ್ಬೇಕಂತಂದ್ರೆ ಎಷ್ಟು ಸಾಧನೆ ಮಾಡಿದರು. ಆ ಸಾಧನೆ ಮಾಡಬೇಕು ಅಂತಂದ್ರೆ ಈ ಎಲ್ಲ ಗುಣಗಳು ಕೂಡ ಅವರಲ್ಲೇ ಇದ್ದು. ನೆಕ್ಸ್ಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಸೆಲ್ಫ್ ಡಿಸಿಪ್ಲಿನ್. ಹೌದಾ? ಶಿಸ್ತು. ಆತ್ಮ ನಮ್ಮಲ್ಲಿ ಏನಿರ್ಬೇಕಂದ್ರೆ ಸ್ವಯಂ ಶಿಸ್ತು ನಿಮ್ಮಲ್ಲಿ ಇರಬೇಕು. ಎಲ್ಲ ನೀವು ಮನೆಯೊಳಗೆ ನೋಡ್ರಿ, ಮಮ್ಮಿ ಹೇಳ್ತೀವಿ, ಅಮ್ಮ ಅದು ಕೊಡು, ಮಮ್ಮಿ ಅದು. ಸೊ ಇಟ್ ಈಸ್ ನೋ, ಯು ಆರ್ ನಾಟ್ ಗ್ರೋನ್ ಅಪ್ಸ್. ಸೊ ಸೆಲ್ಫ್ ಡಿಸಿಪ್ಲಿನ್, ಬುಕ್ ನೀಟಾಗಿ ಇಟ್ಕೋಬೇಕು, ಒಂದು ಟೈಮ್ ಟೇಬಲ್ ಮಾಡ್ಕೋಬೇಕು, ಒಂದು ರೂಟೀನ್ ಮಾಡ್ಕೋಬೇಕು. ಸೊ ಯು ಶುಡ್ ನಾಟ್ ಡಿಪೆಂಡ್ ಫಾರ್ ಎವ್ರಿಥಿಂಗ್ ಆನ್ ಯುವರ್ ಪ್ಯಾರೆಂಟ್ಸ್. ಬಿಕಾಸ್ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ದೇ ವಿಲ್ ಪ್ರೊವೈಡ್ ಯು ಆಲ್ ದ ಫೆಸಿಲಿಟೀಸ್ ಟು ದ ಎಕ್ಸ್ಟೆಂಟ್ ಲೆವೆಲ್. ಎಲ್ಲಿ ಮಟ್ಟಿಗೆ ನಿಮಗೆ ಅವ್ರು ಕೊಡ್ತಾರೆ ಅಂತ ಹೇಳಿದರೆ ಅವ್ರು ನಮಗಾಗಿ ಏನೂ ಮಾಡ್ಕೊಡೋದಿಲ್ಲ. ಸೊ ಐ ಥಿಂಕ್ ಯು ಅಂಡರ್ಸ್ಟುಡ್ ಟು ಬ್ಲೂಮ್ ದ ಫ್ಲವರ್ ಆಫ್ ಲೈಫ್. ಅಂದರೆ ಜೀವನ ಹೂವು ಅರಳಬೇಕಂದ್ರೆ ನಮ್ಮಲ್ಲೇ ಸೆಲ್ಫ್ ರೆಸ್ಪೆಕ್ಟ್ ಹೆಂಗೆ ಇಂಟರ್ಲಿಂಕ್ ಇರ್ತಾವೆ ನೋಡಿ. ಇವಾಗ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ, ಸೆಲ್ಫ್ ರೆಸ್ಪೆಕ್ಟ್ ತಾನೇ ಬರ್ತದೆ. ಹೌದಾ? ಹಾರ್ಡ್ ವರ್ಕ್ ಮಾಡಿದ್ದೀರಿ ಅಂತ ಹೇಳಿದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಇದ್ದರೆ ಹಾರ್ಡ್ ವರ್ಕ್ ಬರ್ತದೆ. ಕಂಟೆಂಟ್ಮೆಂಟ್, ನಿಮ್ಮಲ್ಲಿ ನನಗೆ ಇಷ್ಟದ ಸಾಕು ಅನ್ನೋ ಬುದ್ಧಿ ಇದ್ದರೆ ಬೇರೆಯವ್ರಿಗೆ ಕೊಡ್ಬೇಕನ್ನೋದು ಬರ್ತದೆ. ಸೆಲ್ಫ್ ಡಿಸಿಪ್ಲಿನ್ ಇತ್ತಂದರೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲವೂ ಇದ್ರೂ ಕೂಡ ಏನಾಗ್ತದೆ ಅಂತಂದರೆ ದೆನ್ ಓನ್ಲಿ ಯು ಕ್ಯಾನ್ ವಿನ್ ದ ಲೈಫ್ ಆ್ಯಂಡ್ ಯು ಕ್ಯಾನ್ ಅಚೀವ್ something. Okay, this only the Kathleen Jellicoe, the poetess, had very nicely explained in this. Okay, so now before going to start the poem, we will move for the new words. New words ಏನು ಅಂತ ಹೇಳಿದ್ರೆ rely, trust or have faith. ಹೌದಾ? ನಾವು ನಂಬಿಕೆಯನ್ನು ಇಡೋದಕ್ಕೆ, ವಿಶ್ವಾಸವನ್ನು ಇಡೋದಕ್ಕೆ rely ಅಂತ. Then dominion ಅಂತ ಹೇಳಿದ್ರೆ ಟೆರಿಟರಿ ವಿತ್ ಒನ್ ರೂಲರ್ ಅಂತಂದ್ರೆ ತಮ್ಮ ರಾಜ್ಯವನ್ನು ತಾವೇ ಆಳುವಂಥ ಸರ್ವಾಧಿಕಾರಿ. ದಟ್ ಈಸ್ ಡೊಮಿನಿಯನ್. ಪಾತ್ ಅಂತ ಹೇಳಿದ್ರೆ ಮಾರ್ಗದರ್ಶನ. ಓಕೆ, ದಟ್ ಈಸ್ ರೂಲ್ ಆರ್ ಕೋರ್ಸ್ ಆಫ್ ಆ್ಯಕ್ಷನ್. ನೀವು ಮಾಡುವಂಥ ಕೆಲಸಕ್ಕೆ ಏನು ಮಾರ್ಗದರ್ಶನ ಬೇಕಲ್ಲ ಅದು ಪಾತ್. ಅಬ್ಯೂಸ್ ಅಂತ ಹೇಳಿದ್ರೆ ಅನ್ಕೈಂಡ್ ಕ್ರೂಯಲ್ ವರ್ಡ್ಸ್, ಬೈಯೋದು, ಬೇರೆ ಏನೋ ಕೆಟ್ಟ ಅಂದರೆ ಭಾಷೆಯನ್ನು ಯೂಸ್ ಮಾಡೋದು. ಅಬ್ಯೂಸ್ ಮಾಡೋದು ಅಂದರೆ ಕರುಣೆ, ನಿಷ್ಕರುಣೆ ಇರೋದು, ಬೈಯೋದಕ್ಕೆ ಅಬ್ಯೂಸ್. ಡಿಟರ್ಮಿನ್ ಅಂತ ಹೇಳಿದ್ರೆ, ಸೊ ಡಿಟರ್ಮಿನ್ ಅಂತ ಹೇಳಿದ್ರೆ ನಾವು ಡಿಟರ್ಮಿನ್ ಇಸ್ ನಿರ್ಧಾರ. ಓಕೆ, ಆಲ್ವೇಸ್ ಅವರ್ ಡಿಸಿಷನ್ ಅವರ್ ಡಿಟರ್ಮಿನ್ ಶುಡ್ ಬಿ ಫರ್ಮ್. ದ ನೆಕ್ಸ್ಟ್ ಡೆಸ್ಟಿನಿ ಅಂತ ಹೇಳಿದ್ರೆ ಫೇಟ್, ಹಣೆ ಬರಹ ಅಂತ ಹೇಳ್ತೀವಿ. ಓಕೆ, ಸೊ ದೀಸ್ ಆರ್ ಆಲ್ ದ ವರ್ಡ್ಸ್ ಆಫ್ ದಿಸ್ poem self-reliance. Now we will move for the poem now. Okay, so see ಏನು ಕೊಟ್ಟಾರ ನೋಡ್ರಿ ಇಲ್ಲಿ, ದ ಪೋಯೆಟೆಸ್ Kathleen Jellicoe. ಏನು ಹೇಳ್ಯಾರ ಪೋಯೆಟೆಸ್? ಶಿ ಈಸ್ ಅ ಲೇಡಿ. ಓಕೆ, ಏನು ಹೇಳ್ತಾರೆ ನೋಡ್ರಿ ಇಲ್ಲಿ. ಸೊ ಆ್ಯಸ್ ಐ ಎಕ್ಸ್ಪ್ಲೇನ್ ಯು ಆಲ್ ದ ಥಿಂಗ್ಸ್ ಹಿಯರ್. ಸೊ ಟು ವಿನ್ ದ ಲೈಫ್, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಇಂಪಾರ್ಟೆಂಟ್, ಸೆಲ್ಫ್ ರೆಸ್ಪೆಕ್ಟ್, ಹಾರ್ಡ್ ವರ್ಕಿಂಗ್, ಸೆಲ್ಫ್ ಕಾನ್ಫಿಡೆನ್ಸ್, ಜನರಸ್, contentment and self-discipline. See what the poet is going to tell you here. This poem tells you how self-reliance helps a person to win a life.
the poet wants to depend upon herself even if she fails sometimes. ಏನು ಹೇಳ್ತಾರೆ ಅಂದರೆ ದ poetess, this Kathleen Delicate ಏನು ಹೇಳ್ತಾರೆ ನನ್ನ ಜೀವನದೊಳಗೆ ಸೆಲ್ಫ್ ರಿಲಯನ್ಸ್ ಅನ್ನುವಂಥದ್ದು, ನಂಬಿಕೆ ನಮ್ಮ ಮೇಲೆ, ಸ್ವಾವಲಂಬನೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟು. ದ ಪೋಯೆಟ್ ವಾಂಟ್ಸ್ ಟು ಡಿಪೆಂಡ್ ಅಪಾನ್ ಹರ್ ಸೆಲ್ಫ್. ಪೋಯೆಟ್ ಎಲ್ಲದಕ್ಕೂ ಬೇರೆದವ್ರ ಮೇಲೆ ಅವಲಂಬಿತ ಆಗೋಕ್ಕೆ ಇಷ್ಟಪಡೋದಿಲ್ಲ. ಸೊ ಸಮ್ಟೈಮ್ಸ್ ನಾವು ಮಾಡೋವಂಥ ಕೆಲಸದೊಳಗೆ ಭಾಳಷ್ಟು ಆಬ್ಸ್ಟಕಲ್ಸ್ ಬರ್ತಾವೆ. ನಾವೇನೋ ಒಂದು ಕೆಲಸ ಮಾಡ್ಬೇಕಂತಿರ್ತೀವಿ, ಅಲ್ಲೇನಾಗ್ತದೆ ಅಂದ್ರೆ ಎಷ್ಟೋ ಜನ ನಮ್ಗೆ ಏನು ಮಾಡ್ತಾರೆ, ಹಿಂದೆ ಎಳಿತಿರ್ತಾರೆ, ನಮಗೆ ಎಷ್ಟೆಷ್ಟೋ ಆಬ್ಸ್ಟಕಲ್ಸ್ ಬರ್ತಾವೆ. ಬಟ್ ವಿ ಹ್ಯಾವ್ ಟು ಪಾಸ್ ಆಲ್ ದೋಸ್. ಅದನ್ನೆಲ್ಲನೂ ನಾವು ಏನು ಮಾಡಬೇಕಂತಂದ್ರೆ ದಾಟಿ ಹೋಗಬೇಕಾಗ್ತದೆ. ದ ಪೋಯೆಟ್ ಇಸ್ ಟೆಲ್ಲಿಂಗ್, ಶಿ ಸೇಸ್ ಶಿ ಕ್ಯಾನ್ ಆಸ್ಕ್ ಅದರ್ಸ್ ಫಾರ್ ದೇರ್ ಒಪಿನಿಯನ್ಸ್, but ultimately it is her self-confidence which helps her to take the royal road of success. ಕೆಲವೊಂದು ಏನೋ ಒಂದು ಕೆಲಸ ಮಾಡಬೇಕಾದ್ರೆ ನಾವು ಭಾಳ ಮಂದಿ ಕಡೆ ಕೇಳ್ತೀವಿ. ಎಷ್ಟು ಮಂದಿ ಕಡೆ ಕೇಳ್ತೀವಿ ಅಷ್ಟು ವಿಚಾರಗಳು ಬರ್ತಾವೆ. ಹೌದಾ, ನೀವೇನೋ ಒಂದು ಅಂದ್ಕೊಂಡಿರಿ ಅದನ್ನು ಮಾಡ್ಲಿಕ್ಕೆ ಹೊರಟಿರಿ ಅಂತ ಹೇಳಿದಾಗ ಸೋ ಮೆನಿ ಇವ್ರು ಇದನ್ನು ಮಾಡಿರಿ ಅದನ್ನು ಮಾಡಿರಿ ಅಂತಾರೆ. ಯು ಕ್ಯಾನ್ ಆಸ್ಕ್ ದ ಒಪಿನಿಯನ್ಸ್ ಆಫ್ ಅದರ್ಸ್. ನೀವು ಬೇರೆದವ್ರ ಒಪಿನಿಯನನ್ನು ಕೇಳಿರಿ, ಬಟ್ ದ ಫೈನಲ್ ಡಿಸಿಷನ್ ಏನಿರಬೇಕು, ಅಲ್ಟಿಮೇಟ್ ಡಿಸಿಷನ್ ಯಾವಾಗಿದ್ರೂ ನಿಮ್ಮದೇ ಇರಬೇಕು. ದಟ್ ಯು ಶುಡ್ ಟೇಕ್ ದ ರೈಟ್ ಡಿಸಿಷನ್ ಫಾರ್ ದ ರೈಟ್ ಟೈಮ್. ಒಂದು ಒಳ್ಳೆ ಡಿಸಿಷನ್ನ ತಗೊಳ್ಳುವಂಥ ಕೆಪಾಸಿಟಿ ನಿಮ್ಮ ಕಡೆ ಇರಬೇಕು. ಯು ಶುಡ್ ಬಿ ಅ ವೆಲ್ ಡಿಸಿಷನ್ ಮೇಕರ್. ಓಕೆ, ಸೊ ಸಿ ಹೌ ಶಿ ಹ್ಯಾಸ್ ಗಿವನ್ ಇನ್ ದಿಸ್ poem. The poet is telling, I realize now that I am alone. On myself I must learn to rely. I have to begin to stand on my own. If I fail, I must continue to try. I can ask others for their opinions, but ultimately it's I who will decide. I will be the ruler of my dominion, determining which road I will take with pride. So some may disagree with my choices, thinking they know a better path to take. Though people in abuse raise their voices, it's up to me, my destiny to make. By being true to myself, I begin to learn how to stand alone, how to win. Okay, so ಏನು ಹೇಳ್ಯಾರ ನೋಡ್ರಿ, ವೆರಿ ಬ್ಯೂಟಿಫುಲಿ ಶಿ ಹ್ಯಾಡ್ ಎಕ್ಸ್ಪ್ಲೇನ್. ಐ ರಿಯಲೈಸ್ ನೌ ದಟ್ ಐ ಆಮ್ ಅಲೋನ್. ಪೋಯೆಟ್ ಏನು ಹೇಳಿಕತ್ತಾರಂದ್ರೆ, ನನಗೆ ಈಗ ರಿಯಲೈಸ್ ಆಗಿದೆ. ಏನು ರಿಯಲೈಸ್ ಆಗಿದೆ ಅಂತ ಹೇಳಿದ್ರೆ, ಐ ರಿಯಲೈಸ್ ದಟ್ ಐ ಆಮ್ ಅಲೋನ್. ಆನ್ ಮೈಸೆಲ್ಫ್ ಐ ಮಸ್ಟ್ ಲರ್ನ್. ಯಾವಾಗಿದ್ರೂ ಜೀವನದಲ್ಲಿ ನೆನಪಿಟ್ಕೊರಿ, ನಾವೇನಂತ ಹೇಳಿದ್ರೆ ಆಲ್ವೇಸ್ ನಾವು ಒಳ್ಳೇದು ಮಾಡಬೇಕಂತಂದ್ರೆ ಯಾವಾಗಿದ್ರೂ ನಾವು ಒಬ್ಬರೇ ಇರ್ತೀವಿ. ಹೌದಾ, ನೀವೇನಾರ ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ಆಲ್ವೇಸ್ ಯು ಹ್ಯಾವ್ ಟು ಬಿ. The poet is telling, I realize now that I am alone. On myself I must learn to rely. ಹೌದಾ, ನಾನು ಯಾವಾಗಿದ್ರೂ ಏನಂತ ಹೇಳ್ತಾ ಇದ್ರೆ ಪೋಯೆಟ್, ಜೀವನದೊಳಗೆ ನಾನು ಯಾವಾಗಿದ್ರೂ ಒಬ್ಬಳೇ. ಯಾಕಂತ ಹೇಳಿದ್ರೆ ಯಾರೂ ನಮ್ಮ ಜೊತೆಗೆ ನೀವೇನೋ ಒಂದು ಸಾಧನೆಯನ್ನು ಮಾಡಬೇಕಂತಂದ್ರೆ ಬೇರೆದವ್ರ ಮೇಲೆ ಡಿಪೆಂಡ್ ಆದರೆ ಆಗೋದಿಲ್ಲ. ಯು ಹ್ಯಾವ್ ಟು ಸ್ಟ್ಯಾಂಡ್ ಯುವರ್ ಸೆಲ್ಫ್. ಓಕೆ, ನಿಮ್ಮ ಆತ್ಮವಿಶ್ವಾಸ ನಿಮಗೊಂದು ಒಳ್ಳೆ ಫ್ರೆಂಡ್ ಆಗಿರ್ತದೆ. ಯಾವಾಗಿದ್ರು ನೀವು ಸೆಲ್ಫ್ ರಿಲಯಂಟ್ ಆಗಿದ್ರಿ ಅಂತ ಹೇಳಿದರೆ ಸೋ ಮೆನಿ ವಿಲ್ ಕಮ್. ಓಕೆ, ದೆನ್ ಐ ಹ್ಯಾವ್ ಟು ಬಿಗಿನ್ ಟು ಸ್ಟ್ಯಾಂಡ್ ಆನ್ ಮೈ ಓನ್. ಇಫ್ ಐ ಫೇಲ್ ಐ ಮಸ್ಟ್ ಕಂಟಿನ್ಯೂ ಟು ಟ್ರೈ. ನಾನು ನನ್ನ ಕಾಲ ಮೇಲೆ ನಿಂತ್ಕೊಳ್ಳಿ ಕಲ್ಕೋಬೇಕು ಅಂದ್ರೆ ಮೀನ್ಸ್ ನಾನೇನಿರ್ಬೇಕಂತ ಹೇಳಿದರೆ ನಾನು ಯಾವಾಗಿದ್ರೂ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು. ಸೊ ಐ ಹ್ಯಾವ್ ಟು ಬಿಗಿನ್ ಟು ಸ್ಟ್ಯಾಂಡ್ ಆನ್ ಮೈ ಓನ್. ಇಫ್ ಐ ಫೇಲ್ ಐ ಮಸ್ಟ್ ಕಂಟಿನ್ಯೂ ಟು ಟ್ರೈ. ಎಷ್ಟೋ ಸರಿ ನಾವು ಬೀಳ್ತೇವೆ, ಹೇಳ್ತೀವಿ, ಬಟ್ ಏನೋ ನೀವು ಸಕ್ಸಸ್ ರೀಚ್ ಆಗಬೇಕು ಅಂತಂದರೆ ಮೆನಿ ಟೈಮ್ಸ್ ಇಟ್ ವಿಲ್ ಹ್ಯಾಪನ್, ಬಟ್ ಅಗೇನ್ ಟ್ರೈ 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 ಅಂಟಿಲ್ ದ ಸಕ್ಸಸ್ ವಿಲ್ ರೀಚ್ ಯುವರ್ ಫೀಟ್. ಒಂದು ಪ್ರಾವರ್ಬ್ ಅದ ನೋಡ್ರಿ, ಟ್ರೈ 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 ಅಂಟಿಲ್ ದ ಸಕ್ಸಸ್ ವಿಲ್ ರೀಚ್. ಎಷ್ಟು ತನ ನೀವು ಮಾಡ್ತೀರಿ ಹೇಳ್ರಿ ನೋಡೋಣ. ಹೌದಾ, ಈಗ ನೋಡ್ರಿ ದ ಗ್ರೇಟ್ ಎವರೆಸ್ಟ್ ಕ್ಲೈಂಬರ್ ಅವ್ರು ಏನು ಮಾಡಿದ್ರು ಅಂತಂದ್ರೆ, ದಿನಾನು ಎಲ್ಲಿ ಹೋಗ್ತಿದ್ರು ಅವರು, ಎವರೆಸ್ಟ್ ಕ್ಲೈಂಬರ್ ಅವ್ರ ಅಮ್ಮನ ಜೊತೆಗೆ. ಆ್ಯಕ್ಚುಲಿ ಅವರು ಶಫರ್ಡ್, ಕುರಿ ಕಾಯ್ತಾ ಇದ್ರು ಅವರಮ್ಮ. ಸೊ ತೆನ್ಸಿಂಗ್ ಅಂತ ಹೇಳ್ತೇವಲ್ಲ, ಅವ್ರು ಏನು ಮಾಡ್ತಾ ಇದ್ರು, ಕುರಿ ಕಾಯ್ಬೇಕಾದ್ರೆ ದಿನ ಅವ್ರ ಅಮ್ಮ ಅವ್ರಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಅವ್ರ ಅಮ್ಮನ ಜೊತೆಗೆ ಹೋಗ್ತಾ ಇದ್ರು. ಪಾಪ ಹೋಗ್ಬೇಕಾದ್ರೆ ಅಲ್ಲಿ ಏನಿರ್ತಿದ್ರು ಅಂದ್ರೆ ಐಲ್ಯಾಂಡ್ ಅಲ್ಲ ಅದು, ಐಲ್ಯಾಂಡ್ ಒಳಗೆ ಸಣ್ಣ ಮೆಟ್ಟಲುಗಳಿರ್ತಾ ಇದ್ವು. ಡೈಲಿ ಅವ್ರು ಏನು ಹೇಳ್ತಾ ಇದ್ರು ಅಂದ್ರೆ ಅವ್ರ ತಾಯಿ, ದಿನ ಒಂದು ಮೆಟ್ಲಾಯಿರು ಅಂತ ಎಷ್ಟೋ ಸಲ ಏರ್ತಾ ಲೈಕ್ ದಿಸ್ ಎಷ್ಟೋ ಸಲ ಇಂಟ್ಕೊಂಡು ಬರ್ತಾವೆ. ನಮ್ಗೆ ಆಬ್ಸ್ಟ್ಯಾಕಲ್ಸ್ ಸಾಕಷ್ಟು ಬರ್ತಾವೆ. ಅವರು ದಿನ ಒಂದು ಏರಿ ಫೈನಲಿ ಅವ್ರ ಅಮ್ಮ ಹೇಳಿದ್ದವ್ರಿಗೆ ಎದಕ್ಕೆ ಉಪಯೋಗ ಆಗ್ತದೆ, ಹಿ ವಾಸ್ ದ ಫಸ್ಟ್ ಕ್ಲೈಂಬರ್ ಆಫ್ ದ ಮೌಂಟ್ ಎವರೆಸ್ಟ್. ಹೌದಾ, ಸೊ ಏನೋ ಒಂದು ನಾವು ಅಚೀವ್ಮೆಂಟ್ ಮಾಡಬೇಕಂತಂದ್ರೆ ಸಾಕಷ್ಟು ಆಬ್ಸ್ಟ್ಯಾಕಲ್ಸ್ ಬರ್ತಾವೆ. ಅದನ್ನೆಲ್ಲನೂ ನಾವು ಮೀರಿ ನಿಲ್ಲಬೇಕು ಅಂತ ಇಲ್ಲೇ ಪೋಯೆಟ್ ಹೇಳ್ತಾ ಇದ್ದಾರೆ. ಇಫ್
If I fail, I must continue to try. I can ask others for their opinions. ನಾ ಏನು ಮಾಡ್ತೀನಿ, ಬೇರೆದವರ ಸಲಹೆಗಳನ್ನು ಕೇಳ್ಬೋದು, ಅಭಿಪ್ರಾಯಗಳನ್ನು ಕೇಳ್ಬೋದು, ಆದರೆ ಬಟ್ ಅಲ್ಟಿಮೇಟ್ಲಿ ಇಟ್ಸ್ ಐ ಹೂ ವಿಲ್ ಡಿಸೈಡ್. ಅದರ ಕೊನೆಯ ನಿರ್ಣಾಯಕರು ಯಾರಾಗಿರ್ತಾರಲ್ಲ ನಾನಾಗಿರ್ತೀನಿ. ನಿಮ್ಮ ಡಿಸಿಷನ್ ನೀವು ಹೇಳ್ತೀರಿ, ನೀವು 10th ಪಾಸ್ ಆಗ್ತೀರಿ, ಅದಾದಮೇಲೆ ಎಲ್ಲ ಹೇಳಿದ್ರು ಕಾಮರ್ಸ್ ತೊಗೊಂತಾರೆ, ಒಬ್ಬರು ಸೈನ್ಸ್ ತೊಗೊಂತಾರೆ, ಒಬ್ಬರು ಇಂಜಿನಿಯರ್ ಅಂತಾರೆ, ಒಬ್ಬರು ಡಾಕ್ಟರ್ ಅಂತಾರೆ. ನೋ, ಯು ಹ್ಯಾವ್ ಟು ಡಿಸೈಡ್ ಯುವರ್ ಸೆಲ್ಫ್ ವಾಟ್ ಯು ವಾಂಟ್ ಟು ಬಿಕಮ್. ಹೌದಾ, ಇರಲಿ ಬಿಡ್ರಿ, ನಮ್ಮ ಪಪ್ಪ ಸರ್ ಇದ್ದಾರೆ, ನಾನು ಸರ್ ಆಗ್ತೀನಿ. ನೋ, ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಟೇಸ್ಟ್ ಆ್ಯಂಡ್ ಟ್ಯಾಲೆಂಟ್. ಎಲ್ಲರಿಗೂ ಅವ್ರದ್ದೇ ಆದಂಥ ಒಂದು ಟೇಸ್ಟ್ ಇರ್ತದೆ, ಟ್ಯಾಲೆಂಟ್ ಇರ್ತದೆ. ಸೊ ನೀವೇನು ಮಾಡ್ಬೇಕಂತಂದರೆ ಯು ಹ್ಯಾವ್ ಟು ದ ಅಲ್ಟಿಮೇಟ್ ಡಿಸಿಷನ್ ಮೇಕರ್ ಆಫ್ ಯುವರ್ ಲೈಫ್. Okay, but ultimately it's I who will decide. I will be the ruler of my dominion, determining which road I will take with pride, though some may disagree with me. So ಎಷ್ಟೋ ಸಲ ನಾವೇನು ಮಾಡಬೇಕಂತಂದ್ರೆ ಡಿಸಿಷನ್ ತಗೋಬೇಕಂದ್ರೆ ಏನಾಗ್ತದೆ, ಡಿಟರ್ಮಿನಿಂಗ್ ವಿಚ್ ರೋಡ್ ಐ ಹ್ಯಾವ್ ಟು. ಸಾಕಷ್ಟು ನಮ್ಮ ಕಡೆ ಏನಿರ್ತಾವೆ ಅಂತಂದ್ರೆ, ನೀವು ಒಂದು ಅಚೀವ್ಮೆಂಟ್ ಮಾಡಬೇಕಂತಂದ್ರೆ ಬಹಳಷ್ಟು ನಿಮ್ಗೆ ಏನು ಮಾಡ್ತಾರೆ, ರೂಟ್ಸ್ಗಳಲ್ಲಿ ಇಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು. ಯು ವಿಲ್ ಗೆಟ್ ವೆರಿ ಮಚ್ ಕನ್ಫ್ಯೂಸ್ಡ್. ಬಟ್ ಏನಿರ್ಬೇಕಂತಂದ್ರೆ ಡಿಟರ್ಮಿನಿಂಗ್ ವಿಚ್ ರೋಡ್ ಐ ವಿಲ್ ಟೇಕ್ ವಿತ್ ಪ್ರೈಡ್. ನಾವು ಒಂದು ಗರ್ವದಿಂದ, ಹೆಮ್ಮೆಯಿಂದ ಯಾವ ರೋಡನ್ನು ನಾವು ತುಳಿದ್ರೆ, ಯಾವ ಮಾರ್ಗದರ್ಶನ ನಾವು ಹೋದ್ರೆ ಅದನ್ನು ರೀಚ್ ಆಗ್ತೀವಿ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ದೋ ಸಮ್ ಮೇ ಡಿಸ್ಅಗ್ರಿ ವಿತ್ ಮಿ. ಸೊ ಒನ್ ಥಿಂಗ್ ರಿಮೆಂಬರ್ ಚಿಲ್ಡ್ರನ್, ಇಯರ್ ವಿ ಕಾಂಟ್ ಮೇಕ್ ಹ್ಯಾಪಿ ಎವ್ರಿಬಡಿ. ಪ್ರತಿಯೊಬ್ಬರನ್ನ ನಾವು ಖುಷಿಯಾಗಿಡೋಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸೊ ದೋ ಸಮ್ ಮೇ ಡಿಸ್ಅಗ್ರಿ ವಿತ್ ಮೈ ಚಾಯ್ಸಸ್. ಕೆಲವೊಬ್ರು ಎಷ್ಟೋ ಜನ ನನ್ನ ಇದ್ರೊಳಗೆ ಡಿಸ್ಅಗ್ರಿ ಆಗ್ಬೋದು, ಎಷ್ಟೋ ಒಪ್ಪಿಗೆ ನನ್ನಂಥ ನಾ ತೊಗೊಂಡಂಥ ಡಿಸಿಷನ್ಗೆ ಎಷ್ಟೋ ಜನ ಒಪ್ಪಿಗೆ ಕೊಡ್ತಿರ್ಲಿಕ್ಕಿಲ್ಲ. ಬಟ್ ಧೋ ಪೀಪಲ್ ಇನ್ ಅಬ್ಯೂಸ್ ರೇಸ್ ದೇರ್ ರೆಸಿಸ್. ಎಷ್ಟೋ ಜನ ನಾವು ತೊಗೊಂಡಂಥ ಡಿಸಿಷನ್ಗೆ ಅಪೋಸನ್ನು ಮಾಡ್ಬೋದು, ನಮ್ಮನ್ನು ಬೈಬೋದು. ಬಟ್ ಡೋಂಟ್ ಶೇಕ್ ಯುವರ್ ಮೈಂಡ್. ನಿಮ್ಮ ಮನಸ್ಸನ್ನು ನೀವು ಚಂಚಲಗೊಳಿಸಬಾರ್ದು. ಇಫ್ ಯು ಹ್ಯಾವ್ ಕಾನ್ಫಿಡೆನ್ಸ್ ದಟ್ ಯುವರ್ ಡಿಸಿಷನ್ ಇಸ್ ಕರೆಕ್ಟ್, ಯು ಗೋ ವಿತ್ ದಟ್. It's up to me, my destiny to make. By being true to myself, I begin to learn how to stand alone, how to live. ಏನು ಹೇಳ್ತಾರೆ ನೋಡ್ರಿ ಪೊಯಿಟಿಸಿಲೆ, ಇಟ್ಸ್ ಅಪ್ ಟು ಮೀ ಅಂದರೆ ನನಗೆ ಬಿಟ್ಟಂಥದ್ದು. ಅಪ್ ಟು ಮೀ ಮೀನ್ಸ್ ಡಿಸಿಷನ್ ಮೈಂಡ್, ನನ್ನ ಡಿಸಿಷನ್ ಇದು. ಅಪ್ ಟು ಮೀ ಮೈ ಡೆಸ್ಟಿನಿ ಟು ಮೇಕ್ ಅಂದರೆ ನಮ್ಮ ಹಣೆ ಬರಹವನ್ನು ನಾವು ರೂಪಿಸ್ಕೋಬೇಕಾಗ್ತದೆ. ಎಲ್ಲೋ ಭವಿಷ್ಯಗಳ ಕಡೆ ಹೋಗಿ ನೀವು ಹಂಗಾಗ್ತೀರಿ ಹಿಂಗಾಗ್ತೀರಿ. ನೋ, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಫೇಟ್. ಯು ಕ್ಯಾನ್, ನೀವು ಹೇಳ್ರಿ ದೇವ್ರ ಮೇಲೆ ವಿಶ್ವಾಸ ಇಡ್ರಿ, ದೇವ್ರ ಮೇಲೆ ಭಕ್ತಿ ಇಡ್ರಿ. ದೇವರು ನಿಮಗೆ ಯಾವಾಗಿದ್ರು ಒಂದು ಬಿಟ್ಟು 10 ದಾರಿಯನ್ನು ತೋರಿಸ್ತಾನೆ. ದಾರಿ ಒಳಗೆ ಹೋಗುವಂಥದ್ದು ನಿಮಗಿರ್ತದೆ. ಓಕೆ, ಸೊ ಬೈ ಬೀಯಿಂಗ್ ಟ್ರೂ ಟು ಮೈ ಸೆಲ್ಫ್ ಐ ಬಿಗಿನ್ ಟು ಲರ್ನ್ ಹೌ ಟು ಸ್ಟ್ಯಾಂಡ್ ಅಲೋನ್, ಹೌ ಟು ವಿನ್. ನಾ ಏನು ಮಾಡ್ಬೇಕಂತ ಹೇಳಿದರೆ, ಟು ಬೀಯಿಂಗ್ ಟ್ರೂ ಟು ಮೈ, ನನಗೆ ನಾನು ಸತ್ಯವಾಗಿರಬೇಕು, ನನಗೆ ನಾನು ಏನಿರಬೇಕಂತ ಹೇಳಿದ್ರೆ ನಾನು ಮಾಡೋದು ಕರೆಕ್ಟು ಅಂತ ನಿಮಗೆ ನೀವು ವಿಶ್ವಾಸ ಇದ್ದೀರಿ ಅಂದರೆ ನಿಮ್ಗೆ ಏನು ಗೊತ್ತಾಗ್ತದೆ ಅಂದರೆ, ನೀವು ಲೈಫ್ ಒಳಗೆ ಹೆಂಗೆ ಒಬ್ಬರೇ ಆದರೂ ಕೂಡ ನೀವು ಲೈಫ್ ಒಳಗೆ ಹೆಂಗೆ ನಿಲ್ಲಬಹುದು, ಹೆಂಗೆ ಜಯ ಗಳಿಸ್ಬೋದು ಅನ್ನೋದನ್ನ ಇಲ್ಲೇ ದ ಪೋಯಿಟೆಸ್ Kathleen Jellicoe has very nicely described in this poem.